पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामಧೇನುವೇ. ಇದು ಮಂತ್ರನ ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಒಂಥರ ಏನೋ ಎನರ್ಜಿ ಬರುತ್ತೆ. ರಾಯರು ಯಾರಿಗಿಷ್ಟ ಆಗೋದಿಲ್ಲ? ರಾಯರು ಪ್ರತಿ ಮಕ್ಕಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಎಲ್ರಿಗೂ ತುಂಬ ಇಷ್ಟ ರಾಯರಂದರೆ. ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ರಾಯರು. ರಾಯರ ಮುಂದೆ ನಮ್ಮ ಮಂಡಿ ಊರಿ ಏನು ಬೇಡ್ಕೊಂಡ್ರು ಅದನ್ನು ನೆರವೇರಿಸ್ತಾರೆ. ನಮಗೆ ನಂಬಿಕೆ ಇರಬೇಕಷ್ಟೇ. ನನ್ನ ಜೀವನದಲ್ಲಿ ಎಷ್ಟೋ ಸರಿ ಕಷ್ಟ ಸುಖ ದುಃಖ ಎಲ್ಲ ಬಂದಿದೆ. ನನ್ನ ಜೊತೆಯಾಗಿ ನಂಗೆ ಶಕ್ತಿಯಾಗಿ, ನನ್ನ ತಾಯಿ ತಂದೆಯಾಗಿ, ನಂಗೆ ಧೈರ್ಯವಾಗಿ, ಸ್ಫೂರ್ತಿಯಾಗಿ, ಆತ್ಮವಿಶ್ವಾಸವಾಗಿ ಎಲ್ಲ ನನ್ನ ಜೊತೆಗೆ ನಿಂತಿರೋದು ರಾಯರು. ರಾಯರಿಲ್ಲದೆ ನಾನಿಲ್ಲ ಅನ್ನೋ ಒಂದು ಮಟ್ಟಿಗೆ ನಾನು ನಂಬಿದ್ದೀನಿ ರಾಯರನ್ನ. ನನ್ನ ಜೀವನದಲ್ಲಿ ಆಗೋದೇ ಇಲ್ಲ ಇನ್ನು ಕೆಲಸಗಳು, ನನ್ನ ಜೀವನದಲ್ಲಿ ಇನ್ನೇನು ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಟೈಮಲ್ಲೆಲ್ಲ ರಾಯರು ನನಗೆ ದಾರಿದೀಪ ಆಗಿ ನನ್ನ ಜೊತೆಗೆ ನಿಂತಿದ್ದಾರೆ. ಇವತ್ತು ಅವ್ರ ಕೃಪಾ ಕಟಾಕ್ಷದಿಂದ ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಗುರಿ ಇರುತ್ತೆ, ಕನಸಿರುತ್ತೆ, ಆಸೆ ಇರುತ್ತೆ. ನಾವು ಮನುಷ್ಯರ ಜೊತೆ ಹೇಳ್ಕೊಂಡ್ರೆ ಅವ್ರು ನಮ್ಮನ್ನು ಹೇಳ್ಕೊಂಡ ತಕ್ಷಣ ನಮ್ಮ ಮುಂದೆ ನಮಗೆ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರೆ. ನಂತರ ನಮ್ಮ ಹಿಂದೆ ಆಡ್ಕೊಳ್ತಾರೆ, ನಮ್ಮ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡ್ತಾರೆ. ನಾವು ದೇವ್ರ ಮುಂದೆ ನಮ್ಮ ಬಗ್ಗೆ ಹೇಳ್ಕೊಂಡಾಗ ನಮಗೆ ನೆಮ್ಮದಿ, ದೇವ್ರಿಗೂ ತಲುಪುತ್ತೆ ಅನ್ನೋದು ನನ್ನ ಭಾವನೆ. ಅಷ್ಟೇ ರಾಯರ ಬಗ್ಗೆ ಏನು ಹೇಳೋದು.